ಅರಳಿದ ಸುಮಗಳ ಪರಿಮಳ ಚೆಲ್ಲಾಡಿತೆ. ಆನಂದ ತೂಗಿ ತೂಗಿ ಹೊಸ ಉಲ್ಲಾಸ ತೋರುತ್ತ ಹಸುರಿನ ಎಲೆಗಳ ಚಾಮರ ಬೀಸಿದೆ. ಬಳ್ಳಿಲಿ ನಗುವ ಹೂವು ಸೌಂದರ್ಯ ಕಾಣುವ ಚಪಲದಿ ಹಿಣುಕುತ್ತ ನಸು ನಾಚಿ ನೋಡಿದೆ. ಆಕಾಶ ಬಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು. ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶವಾಗಿದೆ. ಎಲ್ಲಿಂದ ತಂದ ಕಣ್ಣು ಇವಳೆಲ್ಲಿಂದ ಬಂದ ಹೆಣ್ಣು. ನಡೆಯಲು ನಾಟ್ಯವು ಮೌನವ ಸಂಗೀತವು. ಶೃಂಗಾರ ಕಾವ್ಯವೊಂದು ಹೊಸ ಹೆಣ್ಣಾಗಿ ಬಂದಿತೇನು. ಅವಳವೋ ಅದರವೋ ಪ್ರಣಯದ ಚೆಲ್ಲಾಟವೋ. ಬಂಗಾರದಿಂದ ತಂದ ಈ ತನುವ ಕಾಂತಿಗೆ ಬಯಕೆಯು ಮನಸ್ಸನ್ನು ಕೆಣಕಲು ನಾ ಸೋತನೆ. ಆಕಾಶ ಬಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು. ನೋಡಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ. ನಮ್ಮ ಸುರೇಶ್ ಸರ್ಗೆ ಮತ್ತೊಂದು ಸರಿ ಜೋರಾದ ಚಪ್ಪಾಳೆ ಬರಲಿ, ಸತತವಾಗಿ ನಿರಂತರವಾಗಿ ಚಪ್ಪಾಳೆ ಬರಲಿ. ಒಂದು ನಿಮಿಷ. ಒತ್ತಡದ ಅಧಿಕಾರದ ಕೆಲಸದಲ್ಲಿ ಇಷ್ಟು ಸುಷ್ಠವಾಗಿ ಇಷ್ಟು ಸೊಗಸಾಗಿ ತಾಳಬದ್ಧವಾಗಿ ಶ್ರುತಿಬದ್ಧವಾಗಿ ಹಾಡಿದ್ದಾರೆ. ಮತ್ತೊಂದು ಸಲ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇವತ್ತು 77ನೇ ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವದ ದಿನದಂದು ಡ್ಯೂಟಿ ಅವ್ರಿಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಕೂಡ ಬೀಯಿಂಗ್ ಎ ಕ್ಲಾಸ್ 1 ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದೇನೆ. ಹಾಗಾಗಿ ಎಂಥ ಒಂದು ಆ ಕ್ರಿಟಿಕಲ್ ಟೈಮಲ್ಲೂ ಬಂದು ಇಷ್ಟು ಸೊಗಸಾಗಿ ಹಾಡಿದ್ದಾರೆ. ಮತ್ತೊಂದು ಗೀತೆನ ಅವ್ರು ಹಾಡ್ತಾರೆ. ಆಮೇಲೆ ಯಾರಿಗೂ ನಿರಾಶೆ ಇಲ್ಲ, ಎಲ್ಲ ಸಹಕಾರ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಜಾನಕಿರಾಮ್ ಅವ್ರು ಹಾಡಬೇಕು, ಮತ್ತು ಕುಮಾರ್ ಅವರು ತುರ್ತಾಗಿ ಹೊರಡಬೇಕಾಗಿದೆ. ಅದಕ್ಕೋಸ್ಕರ ಇನ್ನೂ ನಮಗೆ 3.5 ಗಂಟೆಗಳ ಕಾಲ ಅವಕಾಶ ಇದೆ. ಕೆಲವರೆಲ್ಲ ನಾವು ಹಾಡಿದ್ದೀವಿ, ಹಾಡದೇ ಇರೋರಿಗೆ ಸತತವಾಗಿ ನಾನು ಹಾಡಿಸ್ತೀನಿ. ಯಾರಿಗೂ ನಿರಾಶೆ ಇಲ್ಲ. ದಯಮಾಡಿ ಶಾಂತ ರೀತಿಯಿಂದ ನನಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವುದು ಕರಕ್ಕೆ ನೋಡಿ ಮೊದಲನೇದಾ? ಸೇವಂತಿಯೇ